ನದಿಗಳ ಜೋಡಣೆಗೆ ಸಂಬಂಧಪಟ್ಟಂತೆ ಒಂದು ಮೀಟಿಂಗ್ ಇದೆ ಜಲಶಕ್ತಿ ಮಿನಿಸ್ಟ್ರಿ ಎಲ್ಲಿ ನಡೀತಾ ಇದೆ ಮತ್ತೆ ಎಷ್ಟು 3:30 ಗಂಟೆಗೆ ಆ ಮೀಟಿಂಗ್ ಇದೆ. ನದಿಗಳ ಜೋಡಣೆ ವಿಚಾರದಲ್ಲಿ ಅದ್ರ ಜೊತೆಗೆ ನನ್ನ ಬೇಡಿಕೆಗಳೇನಿದೆ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತೆ ಅದನ್ನೆಲ್ಲ ಕೂಡ ಮಂತ್ರಿಗಳ ಹತ್ರ ನಾನು ಮಾತಾಡ್ತೀನಿ. ಇದಾದ ಮೇಲೆ ಅದಕ್ಕಿಂತ ಮುಂಚಿತವಾಗಿ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಅವ್ರ ಹತ್ರ ಕೂಡ ಮೀಟಿಂಗ್ ಇದೆ 2 ಗಂಟೆಗೆ. ಫಸ್ಟ್ 2 ಗಂಟೆಗೆ ಆ ಮೀಟಿಂಗ್ ಮಾಡಿ 3:30 ಗಂಟೆಗೆ ಇವರು ನಮ್ಮ ಶಿಕಾವತಲಪ್ಪ CR ಪಾಟೀಲು ನೀರಾವರಿ ಮಂತ್ರಿ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಕಟ್ಟಾರ್ ಮನೋಹರ್ ಕಟ್ಟರ್ ಅವರು ಫಸ್ಟ್ ಈ ಮೀಟಿಂಗ್ ಇದೆ, ಆಮೇಲೆ ಆ ಮೀಟಿಂಗ್ ಇದೆ. ಕೆಲವು ಮೆಟ್ರೋ ವಿಚಾರ ಇದೆ. ನಾವು 50-50 ಕೊಡ್ಬೇಕು ಅಂತ ಬರೀ 12-13% ಕೊಟ್ಟರೆ ಸಾಲದು, 50% ಕೊಡ್ಬೇಕು ಅನ್ನೋದು ಕೆಲವು ಪ್ರಪೋಸಲ್ ಕಳಿಸಿದೀವಿ ನಾವು. ನಿನ್ನೆ ತಾನೇ ರಿವ್ಯೂ ಮೀಟಿಂಗ್ ಎಲ್ಲ ಮಾಡಿದ್ದೀನಿ, ಮೆಟ್ರೋ ಸಂಬಂಧಪಟ್ಟಂತೆ ಮಾಡಿದ್ದೀನಿ. ಕೆಲವು ಇಲ್ಲಿ ಬಂದಿದೆ, ಅವ್ರದ್ದು ಕೆಲವು ತಾರತಮ್ಯದ ಬಗ್ಗೆ ಕೆಲವು ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಸೊ ಆ ವಿಚಾರನ ತಿಳಿಸಿ, ಯಾಕೆಂದ್ರೆ ನಾವು ಅಲ್ಲಿ ಬೆಂಗಳೂರಲ್ಲಿ ಮೆಟ್ರೋ ಕಂಪ್ಲೀಟ್ ಮಾಡಬೇಕು 2027 175 ಕಿಲೋಮೀಟರ್ ನಾವು ಮಾಡಬೇಕು. ಸೊ ಇವರು ಅದನ್ನ ಕ್ಲಿಯರೆನ್ಸ್ ಕೊಡದೆ ಇಟ್ಕೊಂಡಿರೋದು ಸ್ವಲ್ಪ ಲೇಟ್ ಆಗೋ ಚಾನ್ಸಸ್ ಕಾಣ್ತಾ ಇದೆ. ಅದಕ್ಕೆ ಅವ್ರ ಮೇಲೆ ಒತ್ತಡ ಹೇರಿ ಜಲ್ದಿ ಕ್ಲಿಯರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಇವತ್ತಿನ ಈ ಒಂದು CR ಪಾಟೀಲ್ ಅವರ ಮೀಟಿಂಗ್ ಸಮಯದಲ್ಲಿ ರಾಜ್ಯದ ಯಾವ್ಯಾವ ಯೋಜನೆಗಳ ಬಗ್ಗೆ ಎಲ್ಲ ವಿಚಾರ ನದಿ ಜೋಡಣೆಗೆ ಇಟ್ಕೊಂಡಿದೀನಿ. ನಮ್ ರಾಜ್ಯಕ್ಕೆ ಸಂಬಂಧಪಟ್ಟಂತ ಯಾವ್ಯಾವ ವಿಚಾರ ಇದೆ, ಮಾದಾಯಿ ವಿಚಾರನೂ ಹೇಳ್ತೀನಿ, ಕೃಷ್ಣಾ ವಿಚಾರ ನೋಟಿಫಿಕೇಶನ್ ವಿಚಾರನೂ ಪ್ರಸ್ತಾವ ಮಾಡ್ತೀನಿ, ತುಂಬಾ ವರ್ಷದಿಂದ ಪೆಂಡಿಂಗ್ ಇದೆ, ತುಂಗಭದ್ರಾ ವಿಚಾರನೂ ಮಾತಾಡ್ತೀನಿ, ಕಾವೇರಿ ವಿಚಾರನೂ ಮಾತಾಡ್ತೀನಿ. ಆಮೇಲೆ ನಾವು ಏನು ಒಂದು ಇದು ಆ ನೀರನ್ನ ಉಳಿಸ್ಕೊಳ್ಳಿಕ್ಕೆ ಈಗೇನು ನಾವು ತುಂಗಭದ್ರಾ ಡ್ಯಾಮ್ ನಲ್ಲಿ ನಾವು ತೆಲಂಗಾಣ ಅವರಿಬ್ರು ಸೇರಿ ಒಂದು ಬ್ಯಾಲೆನ್ಸಿಂಗ್ ರಿಸರ್ವ್ ಕಟ್ಟಬೇಕು, ಇಲ್ಲ ಅಂತಂದ್ರೆ ಬೇರೆ ಸ್ಟೋರೇಜ್ ಮಾಡೋದು, ಆ ವಿಚಾರ ಕೂಡ ಪ್ರಸ್ತಾವನೆ ಮಾಡ್ತೀವಿ. ಅವೆಲ್ಲ ಕೂಡ ಖಂಡಿತ ನಮ್ಮ ರಾಜ್ಯದ ಹಿತಕ್ಕೆ ಏನ್ ಬೇಕೋ ಅವೆಲ್ಲ ಮಾಡ್ತೀವಿ. ಬೆಂಗಳೂರಿನಲ್ಲಿ ಕ್ರಿಕೆಟ್ ವಿಚಾರ ನಡೆಸಕ್ಕಾಗೋದಿಲ್ಲ ಅಂತ ಹೇಳಿ ತೀರ್ಮಾನ ಮಾಡಿದ್ರೆ ಅಂತ ಗೊತ್ತಾಗ್ತದೆ. ನನಗೆ ಗೊತ್ತಿಲ್ಲಪ್ಪ. ನಾನು ಬೆಂಗಳೂರು ಕ್ರಿಕೆಟ್ ನಡೆಸಬೇಕು ಅನ್ನೋನು, ಬೆಂಗಳೂರು ಗೌರವನ ಉಳಿಸ್ಬೇಕು ಅಂತ ನಾವು ಯಾವ್ದು ಅಂತದೇನು ಅನಾಹುತ ಮುಂದಕ್ಕೆ ಆಗ್ಲಿಕ್ಕೆ ಅವಕಾಶ ಇಲ್ಲ. ಅವ್ರಿಗೇನ್ ಕಂಡೀಷನ್ ಹಾಕ್ಬೇಕು ಕಂಡೀಷನ್ ಹಾಕಿ ಮಾಡ್ಬೇಕು ಅನ್ನೋದು ನಾನು ಚರ್ಚೆ ಮಾಡ್ತೀನಿ. ಹೋಮ್ ಮಿನಿಸ್ಟರ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದೀವಿ. ಹೋಮ್ ಮಿನಿಸ್ಟರ್ ಯುವಕರಿದ್ದಾರೆ, ಒಲಿಂಪಿಕ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ರು, ಅವ್ರಿಗೂ ಅನುಭವ ಇದೆ. ಬೆಂಗಳೂರು ಗೌರವನ ಉಳಿಸ್ಬೇಕು, ಅದಕ್ಕೆ ನಾನು ಹೋಮ್ ಮಿನಿಸ್ಟರ್ ಹತ್ರ ಮಾತಾಡ್ತೀನಿ. ಸಿಎಂ ಅವರು ಕೂಡ ಅದ್ರ ಬಗ್ಗೆ ಏನು ಕೊಡಬಾರದು ಅಂತಿಲ್ಲ, ಬಟ್ ಸೆಕ್ಯೂರಿಟಿ ಲ್ಯಾಬ್ಸ್ ಅವೆಲ್ಲ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.